ನಂದು ಕನ್ನಡ ವಿಷಯ ಭಾಗ ಕಾವ್ಯ ಭಾಗ 1 ಸಂತೋಷವೆಂಬುದುಂಟೆ ಸಗ್ಗಂಗಾಳೋಳ. ಇದನ್ನು ಬರೆದವರು ಪಂಪ. ಪಂಪನು 10ನೇ ಶತಮಾನದ ಕವಿಯಾಗಿದ್ದಾನೆ. ಈತನು ಈತನನ್ನು ಆದಿಕವಿ ಎಂದು ಪ್ರಸಿದ್ಧನಾಗಿದ್ದಾನೆ ಈತ. ಯಾಕಂದ್ರ ಪಂಪನ ಪೂರ್ವಯುಗದ ಕವಿಗಳಿರ್ತಾರಲ್ಲ, ಅಸಗ, ಗುಣಸಂಧಿ, ಗುಣವರ್ಮ, ಅವರು ರಚಿಸಿರುವಂತ ಕೃತಿಗಳಿಗೆ ಯಾವುದೇ ದಾಖಲೆಗಳು ಸಿಕ್ಕಿದ್ದಿಲ್ಲ. ಆದ್ರೆ ಪಂಪ ರಚಿಸಿರುವಂತ ಕೃತಿಗಳು ಈಗಾಗಲೇ ಪುಸ್ತಕದಲ್ಲಿ ದಾಖಲೆಯಾಗಿವು. ಎಲ್ಲರೂ ಅವುಗಳನ್ನು ಓದ್ತಿದ್ದಾರೆ. ಹಾಗಾಗಿ ಪಂಪನನ್ನ ಆದಿಕವಿ ಎಂದು ಕರೀತಾರೆ. ಪಂಪನು ರಚಿಸಿರುವಂತ ಕೃತಿಗಳು ಅಂದ್ರ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಇವುಗಳನ್ನ ಲೌಕಿಕ ಮತ್ತು ಅಲೌಕಿಕ ಮೌಲ್ಯಗಳಂತಾನು ಕರೀತಾರ. ಮತ್ತು ಅಲ್ಲಿ ಪಂಪನ ಜಿನೇಶಾಚಾರ್ಯನ ಪೂರ್ವ ಪುರಾಣ ಅನುಸರಿಸಿ ಆದಿಪುರಾಣವನ್ನು ರಚನೆ ಮಾಡ್ಯಾರ. ಮತ್ತು ಅಲ್ಲಿ ಪಂಪನ ಆಸ್ಥಾನದ ಕವಿ ಅಂದ್ರ ಹರಿಕೇಸರಿ. ಈತನ ಜೋಡೆ ಸ್ನೇಹ ಸಂಬಂಧವನ್ನು ಒಳಗೊಂಡಿರ್ತಾನ. ಈತ ಹರಿಕೇಸರಿಯನ್ನ ಅರ್ಜುನನಿಗೆ ಸವೀಕರಿಸಿ ಹೇಳ್ತಾನ ಪಂಪ. ಮತ್ತೆ ಪಂಪನ ಆದಿಪುರಾಣವು ಋಷಭನಾಥನ ಕಥೆ ಹಾಗೂ ಮತ್ತು ಆತನ ಮಕ್ಕಳಾದಂತ ಭರತ ಮತ್ತು ಬಾಹುಬಲಿಯ ಕಥೆಯನ್ನು ಒಳಗೊಂಡಿದೆ ಆದಿಪುರಾಣ. ಇದು ಸಂತೋಷವೆಂಬುದುಂಟೆ ಸಗ್ಗಂಗಾಳೋಳಂ. ಸಗ್ಗಂಗಾಳೋಳಂ ಅಂದ್ರ ಸ್ವರ್ಗದಲ್ಲಿ ಸಂತೋಷ ಇದೆಯಾ ಅಂತಂದು ಕವಿಯ ಪ್ರಶ್ನೆ ಆಗಿರುತ್ತ. ಇದ್ರಾಗ ಋಷಭನಾಥನು ಆತನ ಆಸ್ಥಾನದ ಕವಿ ಆಗಿರ್ತಾನ. ಆತ ಆಸ್ಥಾನವು ಮಂತ್ರಿಗಳನ್ನು ಒಳಗೊಂಡಿರುತ್ತ. ಮತ್ತೆ ಆತನ ಮಕ್ಕಳಾದಂತ ಭರತ ಮತ್ತು ಬಾಹುಬಲಿಯನ್ನ ತನ್ನ ಎಡಗಡೆ ಮತ್ತು ಬಲಗಡೆ ಆತನ ಆಸ್ಥಾನದಾಗ ನಿಂತ್ಕೊಂಡಿರ್ತಾರ. ನಂತರ ಇಂದ್ರದೇವನಿಗೆ ಗೊತ್ತಾಗಿರುತ್ತೆ ಏನಂದ್ರ ಋಷಭನಾಥನ ಅಧಿಕಾರಾವಧಿ ಮುಗಿಯೋ ಸಂದರ್ಭ ಬಂದಿದೆ ಅಂತ ವಿಷಯ. ಅಥವಾ ಇಂದ್ರದೇವನಿಗೆ ಗೊತ್ತಾಗಿಂದ ಆತ ಋಷಭನಾಥನನ್ನು ಸಂತೋಷ ಪಡಿಸ್ಬೇಕಂತಂದು ಅಂದ್ಕೊಂಡಿಂದ ದೇವಾನುದೇವತೆಗಳನ್ನ, ಓಲಗ, ಡೊಳ್ಳು ಕುಣಿತವನ್ನ ಮತ್ತು ಅತಿ ಸುಂದರಿಯಾದಂತ ನೀಲಾಂಜನೆಯನ್ನ ಕರ್ಕೊಂಡು ಬರ್ಬೇಕಂತಂದು ಋಷಭನಾಥನಲ್ಲಿ ಅಪ್ಪಣೆ ಕೇಳ್ತಾನೆ. ಕೇಳಿಂದ ಋಷಭನಾಥನಿಗೆ ಮನಸ್ಸಿರಲ್ಲ. ಆದ್ರೂನು ಅಂತ ಸಾಕ್ಷಾತ್ ಇಂದ್ರದೇವನೇ ಬಂದು ಕೇಳ್ಕೊಳ್ತಿದ್ದಾನೆ ಅಂದ್ರೆ ಆತನ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅನ್ಕೊಂಡು ಆತ ಅಪ್ಪಣೆನ ಕೊಡ್ತಾನ. ಕೊಟ್ಟಿಂದ ಇಂದ್ರದೇವನು ದೇವಾನುದೇವತೆಗಳನ್ನ, ಓಲಗವನ್ನ ಮತ್ತು ನೀಲಾಂಜನೆಯನ್ನ ಕರೆದುಕೊಂಡು ಭೂಲೋಕಕ್ಕೆ ಬರ್ತಾನ. ಬಂದು ಅಲ್ಲಿ ನೀಲಾಂಜನೆಯ ನೃತ್ಯವನ್ನು ಮಾಡ್ತಿರ್ತಾಳ. ಮಾಡುವಂತ ಸಂದರ್ಭದಾಗ ತಬುಲ ಒಂದು ಕ್ಷಣ ನಿಂತ್ಕೊಂಡಾಗ ಆಕಿ ವಾದ್ಯ ಜ್ಞಾನವನ್ನ ಒಳಗೊಂಡಿರ್ತಾಳಲ್ಲ, ಆಕಿ ಒಳಗೊಂಡಾಗ ತನ್ನ ಕಣ್ಣಿನ ಉಬ್ಬಿನಿಂದಲೇ ತಬುಲವನ್ನು ಬರಿಸಿ ತನ್ನ ನೃತ್ಯವನ್ನು ಪ್ರಾರಂಭ ಮಾಡ್ತಾಳ. ಮಾಡಿದ ನಂತರ ಆಕಿ ಸೌಂದರ್ಯವನ್ನು ನೋಡಿ ಅಲ್ಲಿ ವೇದಿಕೆಯ ಕೆಳಗೆ ಇರುವಂತ ಅರಸರೆಲ್ಲರೂ ಆಕಿ ಸೌಂದರ್ಯವನ್ನು ನೋಡಿ ಮಾರಿ ಹೋಗ್ಬಿಟ್ಟಿರ್ತಾರ. ಅವರು ಆಕಿನ ಆಭರಣಗಳೆಲ್ಲ ತಮ್ಮ ನೀಲಾಂಜನೆ ಧರಿಸಿರುವಂತ ಒಡವೆಗಳು ಅಲ್ಲಿ ಕುಳಿತಿರುವಂತ ರಾಜರ ವೇದಿಕೆಯ ಕೆಳಗೆ ಕುಳಿತಿರುವಂತ ಅರಸರ ಒಡವೆಗಳಲ್ಲಿ ಆಕೆಯ ಪ್ರತಿಬಿಂಬ ಕಾಣ್ತಿರುತ್ತ ನೀಲಾಂಜನೆ. ಅದನ್ನ ನೋಡಿ ಅವ್ರು ಏನ್ ಅನ್ಕೊಂತಾರ, ನೀಲಾಂಜನೆ ನಮ್ಮ ಹೃದಯದಲ್ಲಿ ಇದ್ದಾಳೆ ಅಂತಂದು ಅವ್ರ ಭಾವನೆ ಆಗಿರ್ತ. ಆಮೇಲೆ ಆಕಿ ನೃತ್ಯವನ್ನು ಮಾಡ್ತಿರ್ತಾಳ. ಮಾಡುವಂತ ಸಂದರ್ಭದಾಗ ಒಂದು ಕ್ಷಣ ಮರಣವನ್ನು ಹೊಂದಿಂದ ಅದು ಇಂದ್ರದೇವನಿಗೆ ಮತ್ತು ಋಷಭನಾಥನ್ಗೆ ವಿಷಯ ತಿಳಿತೈತಿ. ನೀಲಾಂಜನೆಯು ಮರಣ ಹೊಂದಿದ್ದು ಇಂದ್ರದೇವನಿಗೂ ಗೊತ್ತಾಗುತ್ತ. ಮತ್ತೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿರ್ತಾನೆ ಯಾರು, ಋಷಭನಾಥ. ಅತ್ಗೂ ಆ ವಿಷಯ ತಿಳಿತೈತಿ. ಇದರಿಂದ ಇಂದ್ರದೇವ ಏನ್ ಮಾಡ್ತಾನ, ಆ ಕಾರ್ಯಕ್ರಮಕ್ಕ ರಸಭಂಗ ಆಗ್ಬಾರ್ದು ಅಂತ ತಿಳ್ಕೊಂಡು ಅಕ್ಕಿ ತರಾನೇ ಇರೋ ತದ್ವರೂಪಿ ಇನ್ನೊಂದು ಹೆಣ್ಣನ್ನ ಅಲ್ಲಿ ನೃತ್ಯವನ್ನು ಮಾಡಲು ಕರೆಸಿಂದ ಋಷಭನಾಥನಿಗೆ ತಿಳಿತೈತಿ ಆಕಿ ಇನ್ನೊಂದು ಹೆಣ್ಣನ್ನ ತಂದು ನೃತ್ಯ ಮಾಡಕ ಕರೆಸಿದ್ದಾನೀತ ಅಂತಂದು ಗೊತ್ತಾಗಿಂದ ಅತ್ಗ ವೈರಾಗ್ಯ ಉಂಟಾಗುತ್ತ. ವೈರಾಗ್ಯ ಉಂಟಾಗಿ ಏನ್ ಹೇಳ್ತಾನಂದ್ರ, ಎಷ್ಟೇ ಹಣ, ಸೌಂದರ್ಯ ಮತ್ತು ಬಂಗಾರ ಒಡವೆಗಳನ್ನು ಒಳಗೊಂಡಿದ್ರೂನು ಸಾವು ಅನ್ನೋದು ಯಾರಿಗೂ ತಪ್ಪೋದಿಲ್ಲ ಅಂತಂದು ಋಷಭನಾಥನ ಆತರ ಹೇಳ್ತಾನೆ.
ಗಂಗಾಳೋಳಂ ಈ ಕಾವ್ಯ ಭಾಗದ ಆಶಯ ಏನೆಂದರೆ ಒಬ್ಬ ಸಂತೋಷ ಎಂಬುದುಂಟೆ ಸಗ್ಗಂಗಾಳೋಳಂ ಈ ಕಾವ್ಯ ಭಾಗದ ಆಶಯ ಏನೆಂದರೆ ಸಗ್ಗಂಗಾಳೋಳಂ ಅಂದ್ರ ಸ್ವರ್ಗ. ಸ್ವರ್ಗ ಅನ್ನೋದು ಎಲ್ಲಿ ಸಿಗೋದಿಲ್ಲ, ಭೂಮಿ ಮೇಲೆನೆ ಅಂದ್ರೆ ನಾವು ಮಾಡುವಂತ ಕಾರ್ಯಗಳಲ್ಲಿ ಸಂತೋಷ ಅನ್ನೋದು ಕಾಣುತ್ತ ಅಂತಂದು ಈ ಕಾವ್ಯ ಭಾಗದ ಆಶಯ.